ತಾನು ಮದುವೆ ಆಗ್ತಾ ಇರೋ ಹುಡುಗನಿಗೆ ಸರ್ಪ್ರೈಸ್ ನೀಡಬೇಕು ಅಂತ ಅವಳು ಹೋಮ್ ಸ್ಟೇಗೆ ಹೋಗ್ತಾಳೆ. ಹೋಗಿ ತನ್ನ ಹುಡುಗನಿಗೆ ಕರೆ ಕೂಡ ಮಾಡ್ತಾಳೆ. ಆದ್ರೆ ಕಾಲ್ ಮಾತ್ರ ರೀಚ್ ಆಗಲ್ಲ. ಹಾಗಾಗಿ ಆಕೆ ಅಲ್ಲೇ ಒಂಟಿಯಾಗಿ ಆ ರಾತ್ರಿ ಕಳೆಯಬೇಕಾಗತ್ತೆ. ಮಾರನೇ ದಿನ ನೋಡಿದ್ರೆ ಆಕೆ ಶವವಾಗಿರ್ತಾಳೆ. ಆ ಸಾವಿಗೆ ಯಾರ್ ಕಾರಣ, ಹೋಮ್ ಸ್ಟೇ ಅಂದ್ರೆ ಏನು, ಈ ಸ್ಟೋರಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಹೋಮ್ ಸ್ಟೇ ಅಂದಾಕ್ಷಣ ನೆನಪಾಗೋದೇ ಮಂಗಳೂರಿನ ಹೋಮ್ ಸ್ಟೇ ಪ್ರಕರಣ. ಈಗ ಹೋಮ್ ಸ್ಟೇ ಹೆಸರಲ್ಲೇ ಚಿತ್ರವೊಂದು ಚಿತ್ರೀಕರಣ ಮುಗಿಸಿ ಭರದಿಂದ ಪೋಸ್ಟ್ ಪ್ರೊಡಕ್ಷನ್ ಕಾರ್ಯ ಮಾಡ್ತಿದೆ. ಈ ಚಿತ್ರವನ್ನ ನಿರ್ದೇಶಿಸಿರೋದು ಆಡ್ ಫಿಲ್ಮ್ಗಳನ್ನ ಮಾಡ್ತಿದ್ದ ಸಂತೋಷ್ ಅನ್ನೋ ನವ ಪ್ರತಿಭೆ. ಹೋಮ್ ಸ್ಟೇ ಕುರಿತಾದ 10 ಹಲವು ಕುತೂಹಲಗಳನ್ನ ಜನಕ್ಕೆ ತಲುಪಿಸೋ ಪ್ರಯತ್ನದಲ್ಲಿ ಸಂತೋಷ್ ಈ ಚಿತ್ರವನ್ನ ಮಾಡಿದ್ದಾರೆ. ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ರವಿ ಕಾಳೆ, ಶ್ರುತಿ ಮತ್ತು ಸಯ್ಯಾಳಿ ಭಗತ್ ಕಾಣಿಸಿಕೊಂಡಿದ್ದಾರೆ. ಕನ್ನಡ, ತಮಿಳು ಮತ್ತು ಹಿಂದಿ ಹೀಗೆ 3 ಭಾಷೆಗಳಲ್ಲಿ ಹೋಮ್ ಸ್ಟೇ ಚಿತ್ರ ತಯಾರಾಗ್ತಿದೆಯಂತೆ. ಹೋಮ್ ಸ್ಟೇ ಬರೀ ಒಂದು ಘಟನೆಯಾಧಾರಿತ ಚಿತ್ರವಲ್ಲ, ನೋಡುಗರಿಗೆ ಥ್ರಿಲ್ ನೀಡೋ ಸಸ್ಪೆನ್ಸ್ ಚಿತ್ರ ಕೂಡ ಹೌದು. ನಟಿಯರು ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ಗೆ ಹಾರೋಕೆ ಕಾಯ್ತಿರ್ತಾರೆ. ಆದ್ರೆ ಬಾಲಿವುಡ್ ನ ಸಯ್ಯಾಲಿ ಭಗತ್ ಹೋಮ್ ಸ್ಟೇ ಮೂಲಕ ಸ್ಯಾಂಡಲ್ವುಡ್ಗೆ ಬಂದಿದ್ದಾರೆ. ಪತ್ರಕರ್ತೆಯ ಪಾತ್ರ ಮಾಡ್ತಿರೋ ಸಯ್ಯಾಲಿಗೆ ಕನ್ನಡ ಭಾಷೆ ಅಂದ್ರೆ ತುಂಬಾ ಇಷ್ಟವಂತೆ. ಹಾಗಾಗಿಯೇ ಈ ಚಿತ್ರದ ಹಾಡೊಂದ್ರಲ್ಲಿ ಫುಲ್ ಮಿಂಚ್ತಿದ್ದಾರೆ. ನಟಿ ಶ್ರುತಿ ಈ ಚಿತ್ರದಲ್ಲಿ ದೆವ್ವದ ಪಾತ್ರ ಮಾಡಿರೋದು ವಿಶೇಷ. ಮತ್ತೊಂದು ವಿಶೇಷ ಅಂದ್ರೆ ಶ್ರುತಿ ಈ ಚಿತ್ರದ ಮೂಲಕ ಹಿಂದಿಗೂ ಎಂಟ್ರಿ ಕೊಟ್ಟಂಗಾಗ್ತಿದೆ. ಲಕ್ಷ್ಮೀನಾರಾಯಣ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.